These problems continued with linear dependent and independent. Show that the vectors 1 1 2 4, 2 minus 1 minus 5 2, 1 minus 1 minus 4 0 and 2 1 1 6 are linearly dependent in R4 and extract linearly independent subset. Also find the dimension and basis of the subspace spanned by them. ಈ ಥರ ಪ್ರಾಬ್ಲಮ್ ನೀವು 5 ಮಾರ್ಕ್ಸಿಗೆ ಇರುತ್ತೆ. ಸೊ 4 ಎಲಿಮೆಂಟ್ಸ್ ಕೊಟ್ಟಿದ್ದಾನೆ ಇಲ್ಲಿ. ಈಚ್ ಎಲಿಮೆಂಟ್ ಕಂಟೈನ್ಸ್ 4 ಟುಪಲ್ಸ್. ಎ ಇಸ್ ಈಕ್ವಲ್ ಟು ಬರ್ಕೊಳ್ಳಿ, ಅದು ರೋ ರೆಡ್ಯೂಸ್ ಡೆಕ್ಲಾನ್ ಫಾರ್ಮಿಗೆ ತೊಗೊಂಬರ್ರಿ. ರ್ಯಾಂಕ್ ಆಫ್ ಎ ಎಷ್ಟಾಗುತ್ತೆ? ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು 2. ದೇರ್ಫೋರ್ ದ ಗಿವನ್ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್. ಸೊ ನೀವು ಡೆಟರ್ಮಿನೆಂಟ್ ಚೆಕ್ ಮಾಡಿದ್ರೆ ಏನು ಬರುತ್ತೆ ಇದಕ್ಕೆ? ರೋ ಯಾವುದಾದ್ರೂ ಡೆಟರ್ಮಿನೆಂಟಲ್ಲಿ ಇಫ್ ಎನಿ ರೋ ಈಸ್ 0 ದೆನ್ ದ ವ್ಯಾಲ್ಯೂ ಆಫ್ ದ ಡೆಟರ್ಮಿನೆಂಟ್ ಇಸ್ 0. ವ್ಯಾಲ್ಯೂ ಆಫ್ ದ ಡೆಟರ್ಮಿನೆಂಟ್ 0 ಬಂದರೆ ಅಲ್ಲಿ ಏನಾಯ್ತು, ಆಟೋಮೆಟಿಕಲಿ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿಬಿಡುತ್ತೆ. ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು 2. ದಸ್ ದ ಗಿವನ್ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್. ಸೊ ನಮಗೇನು ಬೇಕು? ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಬೇಕು. ಇಲ್ಲಿ ಯಾವುದು ನಾನ್ ಝೀರೋ ರೋಸ್ ಇದೆ ನೋಡ್ಕೊಳ್ಳಿ. ದ ನಾನ್ ಝೀರೋ ರೋಸ್ ಯಾವುದು? ರೋ ರೆಡ್ಯೂಸ್ಡ್ ಎಕ್ಲಾನ್ ಫಾರ್ಮಲ್ಲಿರೋದು 1 1 2 4 ಮತ್ತು 0 1 3 2. ದ ನಾನ್ ಝೀರೋ ರೋಸ್ 1 1 2 4 ಆ್ಯಂಡ್ 0 1 3 2 ಫಾರ್ಮ್ ಎ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್. ಸೊ ಇಲ್ಲಿ 2 ನಾನ್ ಝೀರೋ ರೋಸ್ ಇರೋದ್ರಿಂದ ಎಷ್ಟು ನಾನ್ ಝೀರೋ ರೋಸ್ ಇರುತ್ತೆ ಅದನ್ನು ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಅಂತ ಕರಿತೀವಿ. ದ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಸ್ಪ್ಯಾನ್ಡ್ ಬೈ ದೀಸ್ ವೆಕ್ಟರ್ಸ್ ಈಸ್ 2. ದೇರ್ಫೋರ್ ದ ಬೇಸಿಸ್ ಆಫ್ ದ ಸಬ್ಸ್ಪೇಸ್ ಈಸ್ ದ ಸೆಟ್ ಸ್ಪ್ಯಾನ್ಡ್ ಬೈ ದ ಸೆಟ್ ಆಫ್ ವೆಕ್ಟರ್ಸ್ 1 1 2 4, 0 1 3 2. Next problem, find the dimension and basis of the subspace spanned by the vectors. ನೋಡಿ, ಇಲ್ಲಿ ಡೈಮೆನ್ಷನ್ ಆಫ್ ವೆಕ್ಟರ್ ಸ್ಪೇಸು 3 ಇದೆ. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದ್ದಾವೆ? 4 ಇದ್ದಾವೆ. ಸೊ ಮೇಲ್ಗಡೆ ಒಂದು ಥಿಯರಮ್ ಹೇಳಿದೆ ನಾನು. ಇನ್ನು n ಡೈಮೆನ್ಷನ್ ವೆಕ್ಟರ್ ಸ್ಪೇಸ್ ಎನಿ ಸೆಟ್ ಆಫ್ n+1 ವೆಕ್ಟರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್. ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಎಸ್ಸಲ್ಲಿ 4 ಎಲಿಮೆಂಟ್ಸ್ ಇದೆ. ಡೈಮೆನ್ಷನ್ ಆಫ್ V3 ಆರ್ ಎಷ್ಟು? 3. ದೇರ್ಫೋರ್ ಎನಿ ಸಬ್ಸೆಟ್ ಆಫ್ V3 ಆರ್ ಕಂಟೈನಿಂಗ್ ಮೋರ್ ದೆನ್ 3 ವೆಕ್ಟರ್ಸ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್. ಇಲ್ಲಿ 4 ಎಲಿಮೆಂಟ್ಸ್ ಇದ್ದಾವೆ, ಡೈಮೆನ್ಷನು 3. ಹಾಗಾಗ್ಬಿಟ್ಟು ಸೆಟ್ ಎಸ್ ಏನಾಗುತ್ತೆ? ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು. ಸೊ ಹಾಗಾಗಿ ನಮಗೆ ಇದ್ರಾಗ ಸಬ್ಸ್ಪೇಸ್ ಬರುತ್ತೆ. ಆ ಸಬ್ಸ್ಪೇಸನ್ನು ಡೈಮೆನ್ಷನ್ನು ಕಂಡು ಹಿಡ್ಕೋಬೇಕೀಗ. ಸೆಟ್ ಆಫ್ ವೆಕ್ಟರ್ಸ್ ಬರ್ಕೊಂಡು ರೋ ರೆಡ್ಯೂಸ್ಡ್ ಡೆಕ್ಲಾನ್ ಫಾರ್ಮಿಗೆ ತೊಗೊಂಬರ್ರಿ. ಸೊ ರೋ ರೆಡ್ಯೂಸ್ಡ್ ಡೆಕ್ಲಾನ್ ಫಾರ್ಮಿಗೆ ತೊಗೊಂಬಂದಾಗ ಏನಾಯಿತು? ಲಾಸ್ಟ್ ರೋ 0 ಆಯಿತು. ದಿಸ್ ಈಸ್ ದ ರೋ ರೆಡ್ಯೂಸ್ಡ್ ಡೆಕ್ಲಾನ್ ಫಾರ್ಮ್ ಆ್ಯಂಡ್ ಇಟ್ ಹ್ಯಾಸ್ 3 ನಾನ್ ಝೀರೋ ರೋಸ್. ದೇರ್ಫೋರ್ ರ್ಯಾಂಕ್ ಆಫ್ ಎ ಏನಾಯಿತು? 3 ಆಯಿತು. ದೇರ್ಫೋರ್ ದ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಏನಾಯ್ತು ಈಗ? 3. ಆ್ಯಂಡ್ ದ ಸೆಟ್ ಆಫ್ ನಾನ್ ಝೀರೋ ರೋಸ್ ಯಾವುದು? 1 1 0 0 6 0 0 2 ಮತ್ತು 0 0 1 ತಗೊಳ್ಳಿ. ಅದು 0 6 2 ಅಲ್ಲ. 1 1 0 0 0 2 ಮತ್ತು 0 0 1 ಫಾರ್ಮ್ ಎ ಬೇಸಿಸ್ ಆಫ್ ದ ಸಬ್ಸ್ಪೇಸ್. 6ನೇ ಪ್ರಾಬ್ಲಮ್, ಶೋ ದಟ್ ದ ಸೆಟ್. ನಮಗೆ 4 ವೆಕ್ಟರ್ಸ್ ಕೊಟ್ಟಿದ್ದಾರೆ. ಫಾರ್ಮ್ ಎ ಬೇಸಿಸ್ ಆಫ್ ದ ವೆಕ್ಟರ್ ಸ್ಪೇಸ್ ವಿ ಆಫ್ ಆಲ್ 2 x 2 ಮೆಟ್ರಿಸಸ್ ಓವರ್ ಆರ್ ಅಂತ ಹೇಳ್ತಾನೆ. ಸೊ ಬೇಸಿಸ್ ಹಾಕ್ಬೇಕಾದ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಬೇಕು ಮತ್ತು ಸ್ಪ್ಯಾನ್ ಮಾಡಬೇಕು. ಫಸ್ಟ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಚೆಕ್ ಮಾಡ್ಕೊಳ್ಳಿ. ಅಸ್ಯೂಮ್ ದಟ್ ಲೀನಿಯರ್ ಕಾಂಬಿನೇಷನ್ ಈಸ್ 0. C1 ಇಂಟು ಫಸ್ಟ್ ಮೆಟ್ರಿಕ್ಸ್ ಪ್ಲಸ್ C2 ಇಂಟು ಸೆಕೆಂಡ್ ಮೆಟ್ರಿಕ್ಸ್ ಪ್ಲಸ್ C3 ಇಂಟು ಥರ್ಡ್ ಮೆಟ್ರಿಕ್ಸ್ ಪ್ಲಸ್ C4 ಇಂಟು ಫೋರ್ತ್ ಮೆಟ್ರಿಕ್ಸ್ ಇಸ್ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿದ್ರೆ ಏನು ಬಂತು? C1 C2 C3 C4. ರೈಟ್ ಹ್ಯಾಂಡ್ ಸೈಡ್ 0ನ ನೀವು ಮೆಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಂಡ್ರೆ 0 0 0. ಸೊ ಈಕ್ವೇಟ್ ಮಾಡಿದರೆ ಆಲ್ ದ ಸ್ಕೇಲರ್ಸ್ ಆರ್ 0. ದೇರ್ಫೋರ್ ಎಸ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಈಗ ನೀವೇ ತೋರಿಸ್ಬೇಕು, ಎಸ್ ಸ್ಪ್ಯಾನ್ಸ್ ವಿ ಅಂತ ತೋರಿಸ್ಬೇಕು. ಸೊ 2 x 2 ಜನರಲ್ ಮೆಟ್ರಿಕ್ಸ್ ಹೆಂಗಿರುತ್ತೆ? ABCD. ಲೆಟ್ ABCD ಬಿಲಾಂಗ್ಸ್ ಟು ವಿ. ABCDನ ಲೀನಿಯರ್ ಕಾಂಬಿನೇಷನ್ ಮಾಡ್ಕೊಳ್ಳಿ. ಸೊ ಲೀನಿಯರ್ ಕಾಂಬಿನೇಷನ್ ಮಾಡ್ಕೊಂಡಾಗ ಏನಾಗುತ್ತೆ? C1 C2 C3 C4 ವ್ಯಾಲ್ಯೂಸ್ ಬಂದುಬಿಡ್ತು. ಸೊ ರೀಸಬ್ಸ್ಟಿಟ್ಯೂಟ್ ಮಾಡಿ. ಅಲ್ಲಿಗೆ ಏನಾಯ್ತು? ABCD ಇಸ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಲೀನಿಯರ್ ಕಾಂಬಿನೇಷನ್ ಆಫ್ ಗಿವನ್ ಸೆಟ್ ಆಫ್ ವೆಕ್ಟರ್ಸ್. ಹಾಗಾಗಿ ಏನಾಗುತ್ತೆ? ಅದು ವಿನ ಸ್ಪ್ಯಾನ್ ಮಾಡ್ದಂಗೆ. ದೇರ್ಫೋರ್ ಎಸ್ ಸ್ಪ್ಯಾನ್ಸ್ ವಿ, ಎನ್ಸ್ ಎಸ್ ಈಸ್ ಎ ಬೇಸಿಸ್. 7ನೇ ಪ್ರಾಬ್ಲಮ್, ಫೈಂಡ್ ದ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ಸ್ಪೇಸ್ ಸ್ಪ್ಯಾನ್ಡ್ ಬೈ ದ ಸಬ್ಸೆಟ್ ಎಸ್ ಈಸ್ ಈಕ್ವಲ್ ಟು 4 ಮೆಟ್ರಿಕ್ಸ್ ಕೊಟ್ಟಿದ್ದೀನಿ. ಸೇಮ್ ಮೇಲ್ಗಡೆ ಥರನೇ ಅಪ್ಲೈ ಮಾಡ್ಕೊಳ್ತಾ ಹೋಗಿ. ನೋಡಿ, ಇಲ್ಲಿ ರೋಸ್ ಬರೀಬೇಕಾದ್ರೆ ಹೆಂಗೆ ಬರ್ತಿದ್ದಾರೆ? 1 -5 -4 2 ಅದಿಷ್ಟು 1 ರೋಗೆ ತೊಗೋಬೇಕು. ಸೆಕೆಂಡ್ ಮೆಟ್ರಿಕ್ಸ್ದು ಪೂರ್ತಿ 1 ರೋಗೆ, ಥರ್ಡ್ ಮೆಟ್ರಿಕ್ಸ್ದು 1 ರೋಗೆ, ಫೋರ್ತ್ ಮೆಟ್ರಿಕ್ಸ್ದು 1 ರೋಗೆ. ರೋ ರೆಡ್ಯೂಸ್ಡ್ ಎಕ್ಲಾನ್ ಫಾರ್ಮಿಗೆ ಹೋಗಿ. 2 rows 0 ಆಯಿತು. ದಿಸ್ ಈಸ್ ದ ರೋ ರೆಡ್ಯೂಸ್ಡ್ ಎಕ್ಲಾನ್ ಫಾರ್ಮ್ ಆ್ಯಂಡ್ ಇಟ್ ಹ್ಯಾಸ್ 2 ನಾನ್ ಝೀರೋ ರೋಸ್. ದೇರ್ಫೋರ್ ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು 2. ದೇರ್ಫೋರ್ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಏನಾಯಿತು? 2 ಆಯಿತು. ಈಗ ನೀವು ಅವೆರಡು ರೋಸನ್ನು ಮೆಟ್ರಿಕ್ಸ್ ಫಾರ್ಮಿಗೆ ತೊಗೊಂಬನ್ನಿ.
The set of matrices is 1 minus 5 minus 4 2 and 0 6 minus 3 3 form a basis of the subspace. ಈ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ ನೀವು. ಫೈಂಡ್ ದ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಸ್ಪ್ಯಾನ್ಡ್ ಬೈ ದ ವೆಕ್ಟರ್ 1 2 0 1 1 1 2 0 1 ಆಫ್ ದ ವೆಕ್ಟರ್ ಸ್ಪೇಸ್ V3 Z3. ಇಲ್ಲಿ ಮಾಡಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಕೇರ್ಫುಲ್ ಆಗಿರಬೇಕು. ವೇರ್ Z3 is the field integer of modulo 3. ಸೊ ಸೆಟ್ ಎ ಬರ್ಕೊಂಡು ಮೆಟ್ರಿಕ್ಸ್ ತೊಗೊಳ್ಳಿ, ಅದರದ್ದು ಡಿಟರ್ಮಿನೆಂಟ್ ಚೆಕ್ ಮಾಡಿ. ಡಿಟರ್ಮಿನೆಂಟ್ ಏನಾಯಿತು, ನಾಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಬರೋದ್ರಿಂದ ಏನಾಗುತ್ತೆ, ಅದು 1 × 1 1 ಆಯಿತು. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಅಲ್ಲಿ 3 1 × 1 1 ಮೈನಸ್ ಇಂಟು ಮೈನಸ್ ಏನಾಗುತ್ತೆ, -1 ತಾನೇ ಅದು. ಅಲ್ಲಿ 1 + 2 3 3 ನಾಟ್ ಈಕ್ವಲ್ ಟು 0. ದೇರ್ ಫಾರ್ ದ ಸೆಟ್ ಎಸ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಸೊ ಕನ್ಸಿಡರ್ ಎ, ಅದನ್ನು ರೋ ರೆಡ್ಯೂಸ್ಡ್ ಎಕಲಾನ್ ಫಾರಮ್ ತೊಗೊಂಬನ್ನಿ. ದಿಸ್ ಈಸ್ ಇನ್ ದ ರೋ ರೆಡ್ಯೂಸ್ಡ್ ಎಕಲಾನ್ ಫಾರಮ್ ಆ್ಯಂಡ್ ಇಟ್ ಹಸ್ 2 ನಾನ್-ಝೀರೋ ರೋಸ್. ದೇರ್ ಫಾರ್ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಏನಾಗುತ್ತೆ, 2 ಆಗುತ್ತೆ. ನೋಡಿ, ಇಲ್ಲಿ ರೋ ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್ ಮಾಡಬೇಕಾದ್ರೆ ಅಲ್ಲಿ ರೋ ಆಪ್ರೇಷನ್ಸ್ ಅಬ್ಸರ್ವ್ ಮಾಡಿ. ಫಸ್ಟ್ ರೋ 1 2 0 ಇದೆ. R2 ಏನು ತೊಗೊಂಡಿದ್ದೀವಿ, R2 - R1. 1 - 1 ಏನಾಯಿತು, 0. 1 - 10 ಬರುತ್ತೆ, -1 ಬರುತ್ತೆ. ಬಟ್ ನೀವು -1 ಬರೆಯೋಂಗಿಲ್ಲ, ಯಾಕಂದರೆ ಮಾಡಲ್ ವ್ಯಾಲ್ಯೂ ಇರೋದು -1ಗೆ 3 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, -1 + 3 is 2. ಅದೇ ರೀತಿ R3ಗೆ ಬಂದರೆ R3 - 2R1 ಮಾಡಿದ್ದಾನೆ. R3 ಅಲ್ಲಿ 2 ಇದೆ, 1 × 2 ಮಲ್ಟಿಪ್ಲೈ ಮಾಡಿದ್ರೆ 2 - 2 0 ಆಯಿತು. ನೆಕ್ಸ್ಟ್ ಎಲಿಮೆಂಟ್ ಏನಾಗುತ್ತೆ, 0 - 4 ಆಗುತ್ತೆ. ಅದು 0 - 4 ನೀವು -4ಗೆ 3 ಆ್ಯಡ್ ಮಾಡಿ ಎಷ್ಟು ಬರುತ್ತೆ, -4 + 3 -1 ಉಳೀತು. -1ಗೆ ಮತ್ತೆ 3 ಆ್ಯಡ್ ಮಾಡಿ ಎಷ್ಟು ಉಳೀತು, 2 ಉಳೀತು. ಅದನ್ನು ಬರ್ದಿರೋದು, ಕನ್ಫ್ಯೂಸ್ ಮಾಡ್ಕೊಬೇಡಿ ಇಲ್ಲಿ. ಸೊ ಲಾಸ್ಟ್ ಎಲಿಮೆಂಟ್ ಏನಾಯಿತು, 0 ಆಯಿತು, ಲಾಸ್ಟ್ ರೋ. ದಿಸ್ ಈಸ್ ದ ರೋ ರೆಡ್ಯೂಸ್ಡ್ ಎಕಲಾನ್ ಫಾರಮ್ ಆ್ಯಂಡ್ ಇಟ್ ಹ್ಯಾಸ್ 2 ನಾನ್-ಝೀರೋ ರೋಸ್. ದೇರ್ಫೋರ್ ಡೈಮೆನ್ಷನ್ ಆಫ್ ದ ಸಬ್ಸ್ಪೇಸ್ ಈಸ್ 2. ದ ಸೆಟ್ ಆಫ್ ವೆಕ್ಟರ್ಸ್ 1 2 0 ಆ್ಯಂಡ್ 0 to 1 ಫಾರಮ್ ಎ ಬೇಸಿಸ್ ಆಫ್ ದ ಸಬ್ಸ್ಪೇಸ್. 9ನೇ ಪ್ರಾಬ್ಲಮ್ ಅದೇ ರೀತಿ ಇದೆ. V3 Z3. ಸೊ Z3 ಇರೋದು ಎಲ್ಲ ಪಾಸಿಟಿವ್ ಮಾಡ್ಕೊಂಡು ಹೋಗಿ. ಅದು ಮಾಡದೇ ಇದ್ದರೂ ನಿಮ್ಮ ಆನ್ಸರ್ ಬರುತ್ತೆ ನಿಮಗೆ. ಇಲ್ಲಿ ಮಾಡಿಲ್ಲ, ಹಾಗೆ ಡೈರೆಕ್ಟಾಗಿ ಇಟ್ಕೊಂಡು ಹೋಗಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಇನ್ ಎ ವೆಕ್ಟರ್ ಸ್ಪೇಸ್ V3R ಆಲ್ಫಾ ಬೀಟಾ ಗಾಮಾ ಕೊಟ್ಟಿದ್ದೇನೆ. ಶೋ ದಟ್ ದ ಸಬ್ಸ್ಪೇಸ್ ಸ್ಪ್ಯಾನ್ಡ್ ಬೈ ಆಲ್ಫಾ ಬೀಟಾ ಆ್ಯಂಡ್ ಆಲ್ಫಾ ಬೀಟಾ ಗಾಮಾ ಆರ್ ದ ಸೇಮ್. ಆಲ್ಫಾ ಬೀಟಾ ಮತ್ತು ಆಲ್ಫಾ ಬೀಟಾ ಗಾಮಿಂದ ಸೇಮ್ ಸಬ್ಸ್ಪೇಸ್ ಸ್ಪ್ಯಾನ್ ಆಗುತ್ತೆ ಅಂತ ಹೇಳ್ತಾನೆ. ಸೇಮ್ ಸಬ್ಸ್ಪೇಸ್ ಸ್ಪ್ಯಾನ್ ಆಗುತ್ತೆ ಅಂದರೆ ಆಲ್ಫಾ ಬೀಟಾ ಗಾಮ ಏನಾಗುತ್ತೆ, ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ತೋರಿಸ್ಕೋಬೇಕು. ಆವಾಗ ಅದನ್ನು ನೀವು ರೆಡ್ಯೂಸ್ ಮಾಡಿದ್ರೆ 2 ವೆಕ್ಟರಿಗೆ ಇಳಿಯುತ್ತೆ. ಸೊ ಆಲ್ಫಾ ಬೀಟಾ 2 ವೆಕ್ಟಾರು. ಸೊ 3 ವೆಕ್ಟರಿಂದ ಏನಾಯಿತು, 2 ವೆಕ್ಟರಿಗೆ ರೆಡ್ಯೂಸ್ ಮಾಡ್ಕೊಳ್ಳೋದ್ರಿಂದ ಆಲ್ಫಾ ಬೀಟಾಯಿಂದ ಏನು ಸಬ್ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ಆಲ್ಫಾ ಬೀಟಾ ಗಾಮಿಂದ ಅದೇ ಸಬ್ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಕನ್ಸಿಡರ್ ದ ಮೆಟ್ರಿಕ್ಸ್ A is equal to 1 2 1 3 1 5 -1 3 -3. ರೋ ರೆಡ್ಯೂಸ್ಡ್ ಎಕಲಾನ್ ಫಾರಮ್ ಇತ್ತಂದರೆ 0. ಅದು ಡಿಟರ್ಮಿನೆಂಟ್ ಚೆಕ್ ಮಾಡಿದರೆ 0 ಬಂತು. ದೇರ್ಫೋರ್ ಸೆಟ್ ಎಸ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್. ಇಲ್ಲೇನು ಮಾಡಿದ್ದಾರೆ, ಗಾಮನ ಏನು ತೊಗೊಂಡಿದ್ದಾನೆ, ಲೀನಿಯರ್ ಕಾಂಬಿನೇಷನ್ ತೊಗೊಂಡಿದ್ದಾನೆ, C1 ಆಲ್ಫಾ ಪ್ಲಸ್ C2 ಬೀಟಾ. ಸೊ C1 C2 ಎಕ್ಸಿಸ್ಟ್ ಆಯಿತು ತಾನೆ. ಅಂದರೆ ಏನಾಯಿತು, ಡೆಲ್ಟಾನ ಲೀನಿಯರ್ ಸ್ಪ್ಯಾನ್ ಮಾಡಬೇಕಾದ್ರೆ 2 ವೆಕ್ಟಾರ್ ಯೂಸ್ ಮಾಡಿದ್ದೀವಿ, ಆಲ್ಫಾ ಮತ್ತು ಬೀಟಾ. ಹಾಗಾಗ್ಬಿಟ್ಟು ಏನಾಯಿತು, 3 ವೆಕ್ಟಾರ್ ಇದ್ದಿದ್ದು 2 ವೆಕ್ಟಾರಿಗೆ ತೊಗೊಂಡಿದ್ದೀವಿ. ಸ್ಟಾರ್ಟಿಂಗ್ ಕೊಟ್ಟಿರೋದು 2 ವೆಕ್ಟಾರ್ ನಮಗೆ. ಹಾಗಾಗ್ಬಿಟ್ಟು ಗಾಮಾ ಬಿಲಾಂಗ್ಸ್ ಟು ದ ಸಬ್ಸ್ಪೇಸ್ ಸ್ಪ್ಯಾನ್ಡ್ ಬೈ ಆಲ್ಫಾ ಬೀಟಾ. ದೇರ್ಫೋರ್ ದ ಸಬ್ಸ್ಪೇಸ್ ಸ್ಪ್ಯಾನ್ಡ್ ಬೈ ಆಲ್ಫಾ ಬೀಟಾ ಆ್ಯಂಡ್ ಆಲ್ಫಾ ಬೀಟಾ ಗಾಮಾ ಆರ್ ಸೇಮ್. 11ನೇ ಪ್ರಾಬ್ಲಮ್ಮು, ಸೆಟ್ ಕೊಟ್ಟಿದ್ದಾನೆ. ಸೆಟ್ಟಲ್ಲಿ 2 ಎಲಿಮೆಂಟ್ ಇದೆ, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸಬ್ಸೆಟ್ ಆಫ್ V3R. ಎಕ್ಸ್ಟೆಂಡ್ ದಿಸ್ ಟು ಎ ಬೇಸಿಸ್. ನೋಡಿ, ಬೇಸಿಸ್ ಸೆಟ್ ಆಗಬೇಕಾದ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಬೇಕು ಮತ್ತು ಸ್ಪ್ಯಾನ್ ಮಾಡಬೇಕು. ಇಲ್ಲೇನಾಯ್ತು, ಎಲ್ಲಿ 2 ಎಲಿಮೆಂಟ್ ಇದ್ದಾವೆ. ಬೇಸಿಸ್ ಆಗಬೇಕಾದ್ರೆ ಏನು ಮಾಡಬೇಕು, ಇನ್ನೊಂದು ಎಲಿಮೆಂಟ್ ಬೇಕು ನಮಗೆ. ಲೆಟ್ ಆಲ್ಫಾ 1 ಆಲ್ಫಾ 2 ಅಂತ ಬರ್ಕೊಳ್ಳಿ. ಲೆಟ್ ಎಸ್ ಬಿ ದ ಸಬ್ಸ್ಪೇಸ್ ಸ್ಪ್ಯಾನ್ಡ್ ಬೈ ಆಲ್ಫಾ 1 ಆಲ್ಫಾ 2 ತಗೊಳ್ಳಿ. ದೇರ್ಫಾರ್ ಎಸ್ ಇಸ್ ಈಕ್ವಲ್ ಟು C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2. ಅದು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಸ್ ಏನಾಯಿತು, C1 + 2C2 -2 C1 + 3 C2 5 C1 + C2 such that C1 C2 belongs to R. We shall choose a vector of V3R outside S and get an enlarged linearly independent set. ಸೊ ನೀವೇನು ಮಾಡಬೇಕು, ನಾವು ಇನ್ನೊಂದು ವೆಕ್ಟರ್ ಬೇಕು. ಸೊ ಇಲ್ಲಿ C1 C2ಗೆ ವ್ಯಾಲ್ಯೂಸ್ ಯೂಸ್ ಮಾಡಿದಾಗ ಕ್ಲಿಯರ್ ಇದೆ ವೆಕ್ಟರ್ 1 0 0 is not in S. ನೀವು C1 C2 C3ಗೆ C1 C2 ಯಾವುದೇ ವ್ಯಾಲ್ಯೂ ಕೊಟ್ಟಿರೋದು 1 0 0 ಬರೋಕ್ಕೆ ಚಾನ್ಸೇ ಇಲ್ಲ. Therefore the set A is equal to 1 - 2 5 2 3 1 1 0 0 is a basis of V3R.
ಸೊ ನೀವು ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಇದು ಬೇಸಿಸ್ ಆಗಬೇಕಾದ್ರೆ ಏನಾಗಬೇಕು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಬೇಕು. ನೋಡಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಬಂದೇ ಬರುತ್ತೆ ಅದು. ನೀವು ಅದೆಲ್ಲ ಬೇರೆ ಯಾವುದೇ 1 0 0 ಬಿಟ್ಟು 0 1 0ನ ತೊಗೊಳ್ಳಿ ಅಥವಾ 0 0 1 ತೊಗೊಂಡ್ರು ಬಂದೇ ಬರುತ್ತೆ. 12th 1 ಏನು ಬೇಡ ಬಿಡಿ, ಅದು 12 and 13 ಬೇಡ ನಿಮಗೆ.